ಸುವರ್ಣ ನ್ಯೂಸ್ ಹಾಗೂ ಕನ್ನಡಪ್ರಭ ಆಯೋಜಿಸಿರುವಂತಹ ಎಜುಕೇಷನ್ ಎಕ್ಸ್ಪೋಗೆ 2 ದಿನಗಳ ಎಜುಕೇಷನ್ ಎಕ್ಸ್ಪೋಗೆ ಇವತ್ತು ಚಾಲನೆ ಸಿಕ್ಕಿದೆ. ಮಾಜಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಎಕ್ಸ್ಪೋಗೆ ಚಾಲನೆಯನ್ನ ಕೊಟ್ಟರು. ಶಾಸಕ ಡಾಕ್ಟರ್ ಅಶ್ವಥ್ ನಾರಾಯಣ, ನಟಿ ಬರಹಗಾರ್ತಿ ರಂಜನಿ ರಾಘವನ್ ಸೇರಿ ಹಲವು ಗಣ್ಯರು ಕಾರ್ಯಕ್ರಮದಲ್ಲಿ ಭಾಗಿಯಾದರು. 2 ದಿನ ಈ ಎಜುಕೇಷನ್ ಎಕ್ಸ್ಪೋ ನಡೆಯೋದಕ್ಕಿದೆ. 100ಕ್ಕೂ ಹೆಚ್ಚು ಶಿಕ್ಷಣ ಸಂಸ್ಥೆಗಳು ಭಾಗಿಯಾಗ್ತಾ ಇದ್ದಾವೆ. 800ಕ್ಕೂ ಹೆಚ್ಚು ಕೋರ್ಸ್ಗಳ ಬಗ್ಗೆ ಮಾಹಿತಿ ಈ ಎಜುಕೇಷನ್ ಎಕ್ಸ್ಪೋದಲ್ಲಿ ಸಿಗುತ್ತೆ. ಶಿಕ್ಷಣ ಕ್ಷೇತ್ರದ ತಜ್ಞರು ಮತ್ತು ಗಣ್ಯರು, ವಿದ್ಯಾರ್ಥಿಗಳು ಮತ್ತು ಪೋಷಕರಿಗಿರುವಂಥ ಎಲ್ಲ ರೀತಿಯ ಗೊಂದಲಗಳಿಗೂ ಪ್ರಶ್ನೆಗಳಿಗೂ ಉತ್ತರ ಕೊಡೋದಕ್ಕೆ ರೆಡಿ ಇರ್ತಾರೆ 2 ದಿನ. ಸುವರ್ಣ ಶಿಕ್ಷಣ ಮೇಳದಲ್ಲಿ ಭವಿಷ್ಯದ ಹೊಸ ಹಾದಿಯನ್ನು ಆಯ್ಕೆ ಮಾಡಿಕೊಳ್ಳೋದಕ್ಕೆ ಅವಕಾಶ ಇದೆ. ಇನ್ನು ಪ್ರವೇಶವೂ ಕೂಡ ಉಚಿತ. ಮಲ್ಲೇಶ್ವರದ ಸರ್ಕಾರಿ ಶಾಲೆಯ ಮೈದಾನದಲ್ಲಿ ಎಕ್ಸ್ಪೋ ನಡೀತಾ ಇರೋದು. ಪರೀಕ್ಷೆ ಮುಗಿಸಿದ ನಂತರ ಏನು, ರಿಸಲ್ಟ್ ಬಂತು, ಮುಂದಕ್ಕೇನು ಅನ್ನುವಂಥ ಪ್ರಶ್ನೆಗಳಿದ್ದಾವೆ. ಯಾವ ಕೋರ್ಸನ್ನು ಆಯ್ಕೆ ಮಾಡಿಕೊಳ್ಳಬೇಕು, ಯಾವುದಕ್ಕೆ ಭವಿಷ್ಯ ಇದೆ, ಮುಂದೆ 5 ವರ್ಷಗಳ ನಂತರ ಜಗತ್ತು ಯಾವ ರೀತಿ ಉದ್ಯೋಗಾವಕಾಶಗಳು ಜಗತ್ತಿನಲ್ಲಿ ಸೃಷ್ಟಿಯಾಗುತ್ತೆ, ಇದೆಲ್ಲದರ ಮಾಹಿತಿಯೂ ಕೂಡ ಎಕ್ಸ್ಪೋದಲ್ಲಿ ಸಿಗುತ್ತೆ. ಲೈವ್ ದೃಶ್ಯಗಳನ್ನು ನೀವು ನೋಡ್ತಾ ಇರೋದು. ಇದು ಎಕ್ಸ್ಪೋಗೆ ಚಾಲನೆಯನ್ನ ನೀಡಲಾಗಿದೆ, ಗಮನಿಸ್ತಾ ಇದ್ದೀರಿ. 800ಕ್ಕೂ ಹೆಚ್ಚು ಕೋರ್ಸ್ಗಳ ಬಗ್ಗೆ ಈ ಎಕ್ಸ್ಪೋದಲ್ಲಿ 2 ದಿನ ಮಾಹಿತಿ ಲಭ್ಯ ಆಗುತ್ತೆ. ಪ್ರವೇಶ ಉಚಿತ. ಪ್ರಮುಖವಾಗಿ ರಿಸಲ್ಟ್ ಬಂದ ನಂತರ ವಿದ್ಯಾರ್ಥಿಗಳಿಗಿರುವಂಥ ದೊಡ್ಡ ಸಮಸ್ಯೆನೇ ಯಾವುದನ್ನು ಆಯ್ಕೆ ಮಾಡಿಕೊಳ್ಬೇಕು, ಯಾವುದನ್ನು ಆಯ್ಕೆ ಮಾಡಿಕೊಳ್ಳಬಾರದು ಅಂತ. ಈಗ ಅಪರ್ಚುನಿಟಿ ಕಾಣ್ತಾ ಇರುವಂಥ ಕ್ಷೇತ್ರಗಳು ಮುಂದೆ 5 ವರ್ಷದ ನಂತರ ಅವಕಾಶಗಳು ಇಲ್ಲದಂಥ ಸ್ಥಿತಿ ನಿರ್ಮಾಣ ಆಗಬಹುದು. ಸೊ ಆ ಕಾರಣಕ್ಕಾಗಿ ಸರಿಯಾದಂಥ ಮಾಹಿತಿಯನ್ನು ಪಡ್ಕೊಂಡು ಮುಂದಿನ ಕೋರ್ಸ್ಗಳನ್ನು ಆಯ್ಕೆ ಮಾಡಿಕೊಳ್ಬೇಕಾದಂಥ ಅಗತ್ಯ ಇದೆ. ಅದಕ್ಕೆ ಈ ಎಕ್ಸ್ಪೋದಲ್ಲಿ ಎಲ್ಲ ರೀತಿಯ ಉತ್ತರವೂ ಕೂಡ ಸಿಗುತ್ತೆ. ಯಾವುದಕ್ಕೆ ಅಪರ್ಚುನಿಟಿ ಇದೆ, ಯಾವುದನ್ನು ಆಯ್ಕೆ ಮಾಡಿಕೊಳ್ಬೇಕು, ಯಾವ ಕೋರ್ಸು ಎಲ್ಲಿ ಲಭ್ಯ ಇದೆ, ಇದೆಲ್ಲವೂ ಕೂಡ ಈ ಎಕ್ಸ್ಪೋದಲ್ಲಿ ನಿಮಗೆ ಅವಕಾಶ ಇರುತ್ತೆ ಮಾಹಿತಿಯನ್ನು ಪಡ್ಕೊಳ್ಳೋದಕ್ಕೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.